ಶೋರೂಮಕ್ಕೆ ಹೋಗಿ ಒಂದು ಗಾಡಿ ಖರೀದಿ ಮಾಡ್ಬೇಕಾದ್ರೆ ಶೋರೂಮ್ದವ್ರು ಡೈರೆಕ್ಟ್ ಹಂಗ ಗಾಡಿ ಕೊಡಂಗಿಲ್ರಿ ಅವ್ರು ಏನ್ ಮಾಡ್ತಾರ ಮೊದಲೇ ಒಂದು ಆಸ್ತಿ ಏನೈತಿ ಕೇಳ್ತಾರ ಯಾಕ ಮತ್ತ ನಾಳೆ ಹಿಂಗ ಲೋನ್ ಮುಟ್ಸೋದಾಗಲಿಕ್ಕಂದ್ರ ಅದನ್ನೇ ಬಂದು ಹಚ್ಕೊಂಡು ಹೋಗ್ತಾರ ಅವ್ರ ಹೆಸರಲ್ಲಿ ಅವರು ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದ ಸಿಗಬಾವದೋ ಏ ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದ ಹುಡುಕಿದರಲ್ಲಿ ಸಿಗಬಾವದೋ ಭಕ್ತಿ ಬೇಕು ಮೊದಲ ಭಕ್ತ ಮಾನವರಲ್ಲಿ ಏ ಯುಕ್ತ ಮಾನವನ ಕರ್ತವ್ಯ ಏ ನೀತಿ ನೇಮ ಐತಿ ಸೌಮ್ಯ ಸದಾಚಾರ ಮಾತಾಡಿದಂಗ ಈ ಭವ್ಯ ಏ ನೀತಿ ನೇಮ ಐತಿ ಸೌಮ್ಯ ಸದಾಚಾರ ಮಾತಾಡಿದಂಗ ಭವ್ಯ ಮಾನವ ಜನ್ಮಕ ಹುಟ್ಟಿ ಬಂದ ಮೇಲೆ ಏ ನಿನ್ನ ಆಯುಷ್ಯ ಕಳೆ ಬೇಡದೇವ್ಯ ಏ ನಾನು ನೀನು ಎಂಬ ಅಹಂಕಾರದಿಂದ ಇವರೇನ ಅಂದ ಕಾವ್ಯ ಹೇಳದೊಂದ ಕಾವ್ಯ ನಾನ್ಯಾರು ಎಲ್ಲಿಗೆ ಹೋಗೋದಿಲ್ಲ ಅಹಂಕಾರ ಬೀಜ ಹುರಿಬೇಕು ದೃಢ ಭಕ್ತಿಯಿಂದ ನೀತಿ ಕಾಲದಲ್ಲಿ ನಾವು ಒಂದೇ ಮಾರ್ಗ ಹಿಡಿಬೇಕು ಏ ತನ್ನಂತೆ ಪರರೆಂದು ಭಾವಿಸಿ ನಡೆದರೆ ತನ್ನಂತೆ ಪರರೆಂದು ಭಾವಿಸಿ ನಡೆದರೆ ತನ್ನಂತೆ ಪರರೆಂದು ಭಾವಿಸಿ ನಡೆದರೆ ತನಗೆಂದು ಯಾವ ದೋಷ ತಟ್ಟಲಾರದು ಮನೆಯಲ್ಲಿ ದೇವರಿಂದ ಮರ್ತ ಮರಳಿಗೆ ಬಿದ್ದ ಹುಡುಕಿದರಲ್ಲಿ ಸಿಗಬಾವದು ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು ಏ ಸಣ್ಣ ದೊಡ್ಡವರನ್ನ ಅರಿಯದೆ ಏ ಭಾವದಲ್ಲಿ ಬದಲಾಗಿ ಹುದಲ ಬಿದ್ದರ ಹಾಳಾಗಿ ಹೋಗ್ತಾರ ಏನು ತಿಳಿಯದೆ ಮುಂದೆ ಬಳಿಯಾದೆ ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗುವುದಿಲ್ಲ ಏ ಫಾಯ್ದೆ ಮಾಡಿ ಕೊರು ಮರ್ಯಾದೆ ಏ ಬೆಂಕಿ ತಲೆ ಒಳಗಿಟ್ಟು ಅಡವಿ ಬಿದ್ದರ ಆ ಬೆಂಕಿ ನಿನ್ನ ಕೈಗೆ ಏನ್ ಹೇಳ್ಯಾರ ನೋಡಪ್ಪ ಗಂಡ ಹಾಡೋರು ಪರಮಾತ್ಮನ ಬೆಳೆಸಲಕ್ಕ ಬಂದಾರಿ ಬೇಡಿದವ್ರಿಗೆ ಬೇಕಾದ ಕೊಡ್ತಾನತ್ರಿ ಪರಮಾತ್ಮ ಅಲ್ರಿ ನಮ್ಮ ಶರಣಬಸಪ್ಪಕಾರ ಬೇಡದವ್ರಿಗೆ ಬೇಕಾದ ಪರಮಾತ್ಮ ಕೊಡ್ಬೇಕಾದ್ರ ಇಲ್ಲಿ ಬಂದು ಹಾಡಿಕೆ ಮಾಡೋದೇನು ಕೊಳಂಬಿದ್ದಿತ್ತು ಅಲ್ಲೇ ಕೊಂಡಿರ್ಬೇಕಾಗಿತ್ತತಿ ಮನ್ಯಾಗ ದೇವ್ರ ಪರಮಾತ್ಮ ಪರಮಾತ್ಮ ಅನ್ಕೋತ ಕುಂಡ್ರಬೇಕು ಹೊರಗುಡಿ ಊರಾಗಿನ ರೊಕ್ಕ ಬರ್ತಿತ್ತು ನನ್ನ ಮನೆಗೆ ನೋಡ್ತಿದ್ನಿ ದುಡಿಕೆ ಬೇಕಲ್ಲ ಯಥಾ ಭಕ್ತಿ ತಥಾ ದೇವ ಹೆಂಗ ದುಡುಕಿ ಹಂಗ ಪಗಾರ ಹಿಡಿಕಿ ಹೌದ್ ಮತ್ತ ಚತ್ಯಾನ ಇಲ್ಲಿ ಹಾಡಿಕೆ ಮಾಡಿದೀವಿ ಅಂದ್ರೆ
ಸಂಜೆ ಮಾಡಿ ನಮ್ಮ ಪಗಾರ ಕೊಡ್ರತ್ತ ಕೇಳಾಕ ನಾವು ಮಾಲಕರಾದಿ ಬರಗುಡಿ ಊರಾಗ. ಹೌದು ಮತ್ತು ಇಲ್ಲಿ ಹಾಡಿಕೆ ಮಾಡಿ ಹೋಗಿ ಬರೋಡಲ್ ಊರ ರೊಕ್ಕ ಕೇಳಂದ್ರ ಕೊಟ್ಟಾರನ? ಅವ್ರ್ಯಾಂಗ ಕೊಡ್ತಾರ? ದುಡಿಕಿ ಇಲ್ಲಿ ಆಗಿರ್ತೈತಿ. ದುಡಿಕಿ ಇಲ್ಲಿ ಆಗ್ಯದ, ಪಗಾರ ಅವ್ರ್ಯಾಗ ಕೊಟ್ಟಾರು. ಹಂಗ ನೋಡ, ಯಥಾ ಭಕ್ತಿ ತಥಾ ದೇವ. ಹಂಗ ಭಕ್ತಿ ಐತಿ ಹಂಗ ದೇವ್ರದಾನ. ಹಂಗ ದುಡಿಕಿ ಐತಿ ಹಂಗ ಪಗಾರ ಹಿಡಿದೈತಿ. ಪಗಾರ ಕಾಯಕವೇ ಕೈಲಾಸ. ಕಾಯಕ ಮಾಡಿದವಂಗ ಸ್ಥಾನ ಸಿಗ್ತೈತಿ, ಅದ ಕೈಲಾಸ. ಹಂಗ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಕೊಡ್ತಾನಂತ ಹೇಳತ್ಯಾರ. ಬೇಡಿದವ್ರಿಗೆ ಬೇಕಾದ ಕೊಡ್ಬೇಕಾದ್ರ ಬರೇ ಒಂದು ನಿಮ್ಮ ಮಾತು ಇಲ್ಲಿದ ವಿಚಾರ ಮಾಡೋಣ್ರಿ. ಹೆಂಗ ಒಂದು ಗಾಡಿ ಖರೀದಿ ಮಾಡ್ಬೇಕಾದ್ರೆ ಶೋರೂಮಕ್ಕೆ ಹೋಗಿ ಒಂದು ಗಾಡಿ ಖರೀದಿ ಮಾಡ್ಬೇಕಾದ್ರೆ ಶೋರೂಮ್ದವ್ರು ಡೈರೆಕ್ಟ್ ಹಂಗ ಗಾಡಿ ಕೊಡಂಗಿಲ್ರಿ. ಅವ್ರು ಏನ್ ಮಾಡ್ತಾರ? ಮೊದಲೇ ಒಂದು ಆಸ್ತಿ ಏನೈತಿ ಕೇಳ್ತಾರ. ಯಾಕ? ಮತ್ತು ನಾಳೆ ಇವಂಗ ಲೋನ್ ಮುಟ್ಟಿಸೋದಾಗಲಿಕ್ಕಂದ್ರೆ ಅದನ್ನೇ ಬಂದು ಹಚ್ಕೊಂಡು ಹೋಗ್ತಾರ ಅವ್ರ ಹೆಸರಲ್ಲಿ. ಅವ್ರು ಆಸ್ತಿ ಹಿಂದೆ ಏನ್ರಿ ಇದ್ದರ್ನು ಮುಂದೆ ಕೊಡ್ಲಾಕ ಬರ್ತೈತಿ. ಹಂಗ ಇವಾಗ ಬೇಕಲ್ಲ ಪರಮಾತ್ಮ. ಹಿಂದೆ ನಿನಗೆ ಏನ್ರೆ ಹೊಲ ಜಾಸ್ತಿ ಇತ್ತು, ಮನಿ ಒಂದು ನೀಟ್ ಇತ್ತಂದ್ರೆ ಅದನ್ನ ಕೊಟ್ಟರೆ ಲೋನ್ ಮುಟ್ಸ್ಯಾನ ಭರೋಸಾ ಇರ್ತೈತಿ. ನಿನಗೆ ಅವ್ ಕೊಡ್ತಾನ ಶೋರೂಮದ ಗಾಡಿ. ಪರಮಾತ್ಮ ಎಲ್ಲಾರಿಗೆ ಕೊಡ್ತಾನ ಅಂತ ಹೇಳ್ತೀರಿ. ಅವನ ಹಿಂದೆ ಏನೈತಿ? ಐತಿ ನೀವು ತ್ಯಾಕ ಕೊಡ್ಲಾಕತ್ತು ನನಗೆ ಬೇಕಾಗ್ಯದ. ಅವನ ಏನಿಲ್ಲ ಅಲ್ರಿ, ವರ್ಷ ನೋಡ್ತೀವಿ ನಾವು ಬಿ. ಅವಂಗ ಕೊಟ್ರ ನಮ್ಮ ಶರಣಪ್ಪ ಕಕ್ಕಾಗಿಲ್ಲ, ಶರಣಪ್ಪ ಕಕ್ಕ ಕೊಟ್ರ ಪರಮಾತ್ಮ ಆಗಿಲ್ಲ. ಒಂದದ ಹೋತ್ರ ಉಡ್ತಾರ ಇವ್ರು 4 ಮಂದಿ. ಅವಂಗ ಕೊಟ್ರ ಇವಂಗಿಲ್ಲ, ಇವಂಗ ಕೊಟ್ರ ಅವಂಗಿಲ್ಲ. ಅವಂಗಂತೂ ಮೊದಲ ಇಲ್ಲ. ಹೆಂಗ ಮೈಯೆಲ್ಲ ಹುಲಿ ಚರ್ಮ ಸುತ್ತಕೊಂಡು ಬೂದಿ ಬಡ್ಕೊಂಡು ಸುಡಗಾಡದೊಳಗ ತಿರುಗತೈತ್ರಿ. ಕೈಯಾಗ ಒಂದ್ ತ್ರಿಶೂಲ್ ಹಿಡ್ಕೊಂಡ ಪರಮಾತ್ಮ ಅವೇನು ಕೊಡ್ತಾನ ನನಗೆ. ಎದರ್ಲೆ ಕೊಡಾವ? ಕುಡುದಾಗದ ನಿಂದ ಅಲ್ಲ, ಬೇಡುದಾಗದ ನಿಂದ, ನೀಡುದಾಗದ ನಂದ. ಹೆಂಗ ನೋಡ? ಈಗ ಮನೆಗೆ ಬರೇ ಒಬ್ಬ ಜಂಗಮ ಬಂದಾನಪ್ಪ ಜೋಳಿಗೆ ಹಾಕೊಂಡಂದ್ರೆ ನೀಡ್ರಿ ಅಪ್ಪ ಅನ್ನಂಗಿಲ್ಲ. ಅವ ಬಂದಾವ. ಯಾಕ? ಯವ್ವ ನೀಡ್ರಿ ಯವ್ವ ಅಂದಾಗನ ಜೋಳಿಗೆ ತುಂಬುದೈತಿ. ಯಾಕ್ರಿ ಗುರುಗಳ? ಬರೋಬರಿ ಐತಾರ ಗುರುಗಳು, ಅವ್ರು ಮಾಡ್ತಾರದಂದಗದ. ಹಂಗ ಯವ್ವ ಅಂದಾಗನ ಜೋಳಿಗೆ ತುಂಬುತ್ತದ. ಯಪ್ಪ ಅಂದ ನೋಡಿ ಜೋಳಿಗೆ ತುಂಬಂಗಿಲ್ಲ. ಯಾಕಂದ್ರೆ ಅಪ್ಪನ ತ್ಯಾಕ ಐತಿ ಖರೆ ಕೊಡುವಂತ ಮನಸ್ಸು ಬೇಕಲ್ಲ ಒಳಗ. ನೀ ಎಲ್ಲ ರಗಡ ಹೊರಗ ಕಾರಬಾರ, ಖರೆ ನಡವರಕ ಮನ್ಯಾಗ ನಮ್ದ ಕಾರಬಾರ ಹೆಣ್ಮಕ್ಳದ. ನೀವು ಊರಾಗ ಅಗದಿಪ್ಪ ಅದೇನತ್ತಾರಲ್ಲ, ಊರಾಗ ಪೋಜಾರ ಖರೆ ಮನ್ಯಾಗ ಹೆಣ್ತಿ ಕೈಯಾಗ ಬಂದು ಪಿಂಜಾರ ಆಗ್ಲಕ್ಕ ಬೇಕು. ಅದಕ್ಕೆಪ್ಪ ಅವ್ರು ಭಾಳ ಶಾಣೆ ಅದಾರಿ. ಪರಮಾತ್ಮನ ಬೆಳೆಸಲಕತ್ತೀರಿ ಅಂದ್ರ ಬೆಳೆಸ್ರಿ, ಬ್ಯಾಡ ಅಂದಿಲ್ಲ. ನಿರಾಕಾರ ಹಚ್ಚಿ ಕಡೆ ಪರಮಾತ್ಮ ಎಲ್ಲದಾನ. ಈ ಕಡೆ ದೇವ್ರು ನನಗೆ ಬೇಕಾಗಿಲ್ಲ, ಇದ್ರ ಅಚ್ಚಿ ಕಡೆ ದೇವ್ರು ಬೇಕಾಗ್ಯಾವ ನನಗೆ. ಕೃತ ತ್ರೇತ ದ್ವಾಪಾರ ಕಲಿಯುಗ, ಈ 4 ಯುಗದ ಅಚ್ಚಿ ಕಡೆ ಪರಮಾತ್ಮ ಏನ ಕರ್ಗಿದ್ದೋ ಬೆಳಗಿದ್ದೋ ಅವಂಗ ಹೆಂಡ್ರ ಮಕ್ಕಳ ಬಂಧು ಬಳಗ ಪರಮಾತ್ಮಗ ಐತ್ಯೋ ಏನ ಇಲ್ಲೋ ಇದು ಬೇಕಾಗ್ಯದ. ಹೆಂಡ್ರ ಮಕ್ಕಳ ಪರಮಾತ್ಮಗ ಅದಾರಂಗಿ ಅವನು ನಿಮ್ಗತ್ಲೆ ಸಂಸಾರಿಕ ಅದ. ಸಂಸಾರಿಕಿದ್ದಂಗೆ ಹೆಂಗ್ರಿ ಪ್ರಪಂಚ ಮಾಡ್ಲಕತ್ತಂದ್ರ ಮಾನವರೊಳಗೆ ಜಮಾ ಬಂದವ. ಕರೇತಿ ನೋಡುನು ಯಾವ್ಯಾವ ಲೆಕ್ಕ ಹೇಳ್ತಾರೋ ಅವನು ಅದನ್ನ ಹೇಳ್ತಾನ. ಏನಂತ ಹೇಳಿ ಇನ್ನು ಮುಂದೆ ಯಾವ ಲೆಕ್ಕ ಹಿಡಿತಾಳೋ ಆ ಲೆಕ್ಕಲೆ ನಾ ಬರ್ತಾನ ತಾವ ಹೇಳ್ತಾನ. ನಮ್ಮದ ಲೆಕ್ಕ ಹೆಂಗೈತಿ ಗೊತ್ತೇನ್ರಿ? ಶಕ್ತಿ ಕೂನ ಸಾಂಬಾ ತಗೊಂಡಿರ್ಬಾರ್ದ. ನಮ್ಮ ಹಿಂಬಾಲ್ ಬೇನ್ ಹತ್ತದಾದ್ರೆ ಇವತ್ತು ಅಪ್ಪನ ಬೆಳೆಸಲಕ್ ಬಂದರಿ. ಶಕ್ತಿ ಕೂನ ಸಂಬತ್ ತಗೊಂಡಿರಬಾರ್ದು, ಶಕ್ತಿ ಸೀರಿ ಹುಟ್ಟಿರಬಾರ್ದು, ಶಕ್ತಿ ಸಹಾಯ ಕೇಳಿರಬಾರ್ದು, ಶಕ್ತಿನ ಕಟ್ಕೊಂಡಿರಬಾರ್ದು. ಸೃಷ್ಟಿ ಮಾಡ್ಬೇಕಾದ್ರೆ ಶಕ್ತಿ ರಕ್ಷಣೆ ಕೇಳಕ ಬಂದಿರಬಾರ್ದು. ಸಾಂಬ ಶಕ್ತಿ ಇಲ್ಲದ ಸಾಂಬ ದೊಡ್ಡವಾಗಿದ್ದಂದ್ರೆ ಹೇಳ್ರಿ. ಇವತ್ತು ಎಟ್ಟನ ಹಾಡ್ಕಿ ರೊಕ್ಕ ಮುಗಿಸೀನಿ, ಶರಣಪ್ಪ ಕಕ್ಕ ನಾನು ಎಲ್ಲ ರೊಕ್ಕ ನಿನಗ ಅದೇ ಕಾದಿತ್ತು. ನನಗೆ ಅವ್ವ ಬೇಕ್ರಿ, ಅವ್ವನ ಹಿಡ್ಕೊಂಡ ಮಾಡೇನಿ ಅಂದ್ರಿ ಬಸ್ ಚಾರ್ಜ್ ಕೊಡಂಗಿಲ್ಲ. ಸುಮ್ಮ ಪುಕ್ಕಟ ತಿನ್ನೋದು, ಸುಮ್ಮ ಹಂಟದ ಊರಿಗೆ ಹೋಗುದು ಕಿಟ್ಟ ನೋಡಿ. ಅಪ್ಪಾಗ ಹಚ್ಚ ನಾವು ಈ ಕಡೆ. ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗುವುದಿಲ್ಲ, ಏ ಪಾಯ್ದೆ ಮಾಡಿ ಕ್ವಾರ ಮರ್ಯಾದೆ. ಏ ಬೆಂಕಿಯ ತಲೆ ಒಳಗಿಟ್ಟು ಅಡವಿ ಬಿದ್ದಾರ, ಆ ಬೆಂಕಿ ನಿಮ್ಮ ಕೈಗೆ ಮೇಸಲ ಮಾಡಿ ಮಾಡಿ ಕೋರಿ ನಮ್ಮ ತಾಯಿ ಮೀನಾಕ್ಷಿ
ತಾಯಿ ಅಕಿನೆ ಚಾಣಾಕ್ಷಿ ಪ್ರಾಣ ಪಂಜರದಲ್ಲಿ ಒಂದು ಜೀವ ಮಾಲಕ್ತಿ ಅಕಿನೆ ಪಾಲಾಕ್ಷಿಯ ನಾನು ನೀನು ಎಂಬ ಮಾತು ಕಾಲೇ ಐತಿ ವಿಷಾಪದ್ರಲ್ಲಿ ಕಟ್ಟಿಕೊಳ್ಳಬಾರದು ಹಾದಿಯೊಳಗೆ ಮೂರ ಹಾದಿಗಳು ಯಶೋದ ಮಾಡಿ ನೋಡಿ ಕ್ವಾರ ಏ ಸದಾ ಭಾವದಲ್ಲಿ ದಿಗಂಬರಿರ್ಬೇಕ ಭವವಾದಿಯಾಗಿಯ ಶಾಂತಿ ಸರೋಹಿತ ಬುದ್ಧಿ ಗಾದಿ ಮಾತ ಏ ರೀತಿ ನೀತಿಯುವ ಶುದ್ಧ ಹಾದಿ ಏ ಹಾದಿ ತಿಳಿಯದೆ ವಾದ ಹಕ್ಕಮ ವಿಶ್ವದ್ರೋಹಿ ಅವ ಏ ಹಾದಿ ತಿಳಿಯದೆ ವಾದ ಹಕ್ಕಮ ವಿಶ್ವದ್ರೋಹಿ ಅವ ಬಾಳ ಜನ್ಮದ ಪುಣ್ಯ ಬೇಕು ಇದನ್ನ ಇದನ್ನೆಲ್ಲ ನಾವು ಅಳೆಯುವುದಕ್ಕ ತಿಳಿದಳೆದು ಉಳಿದು ಮನ ಮೈಲಿ ಬಳಿದರ ಸಮ ಬೇಕು ಮೋಚ ಕಂದ ರಾಜು ಕಾಸಿಮಂತಾರು ಈ ಜನ್ಮ ವ್ಯರ್ಥ ನೀನು ಕಳಿಬಾರದು ಧನಂಜಯ ಗಣಪ ಸದಾ ನಿನ್ನ ನೆನಪ ಅಂತ ಹೇಳತ್ಯಾರ ಮಂದಾರ ಗಣಪತಿ ಸ್ತೋತ್ರ ಮಾಡತ್ತೀರಿಪ್ಪ ಮಾಡಬೇಕವ್ರ ಗಣಪತಿ ಸದಾ ನಿನ್ನ ನೆನಪದಾಗಿರ್ತೀನಪ್ಪ ಅಂತ ಹೇಳತ್ಯಾರ ಅಂದ್ರೆ ಇರ್ಲಿ ಗಣಪತಿ ದೊಡ್ಡವ ಇರುವಲ್ಯಾಕ ಗಣಪತಿ ಅನ್ನ ತಂದೆ ಮಗನೋ ಏನ ತಾಯಿ ಮಗನೋ ಅದು ಬೇಕಲ್ಲ ಇದು ಬೇಕಾಗಿದ್ರಿ ನನಗೆ ತಂದೆ ಮಗದನ ತಂದ ಕಿಶಿಂದ ಹೇಳ್ರಿ ಅಂದ್ರೆ ಲೇಖಿ ಹಚ್ಚಿ ಕೊಡ್ರಿ ಇದಕ್ಕೆ ತಾಯಿ ಮಗದನ ಅಂತಂದ್ರೆ ಸುಮ್ಮ ನಮ್ಮ ಮಕ್ಕಳಗತ್ಲೆ ತಗ್ಗಿ ಬಾಗಿ ಕಾಮಗೆ ಹಾಡಿಕೆ ಮಾಡ್ರಿ ಅದೇ ಕಾದಿತ್ತು ನಾವು ನಿಮಕ್ಕಿ ಮೊದಲು ಇದ್ದವ್ರು ಅದೀವ ಅಂದ್ರಿ ಅಂದ್ರೆ ಬರ್ರಿ ಅದನ್ನ ಮೂಲ ಸ್ತಂಭ ಆಧಾರ ಹಿಡ್ಕೊಂಡ ಬರ್ಲಿ ಅದಕ್ಕೆ ಹೇಳಿರಿ ಏನತ್ತ ಮಾತ ಘಾತ ಐತಿ ಮಾತ ಮುತ್ತೈತಿ ಮಾತ ಮಾಣಿಕ್ಯ ಐತಿ ಮಾತ ರತ್ನ ಐತಿ ಮಾತು ಅರಿತವ ಮಾಣಿಕ್ಯ ತಂದ ಮಾತು ಅರಿದವ ಜಗಳವ ತಂದ ಹೇಳ್ಯಾರ ಕವಿಗಳ ಮಾತಾಡಿದ್ರಯ್ಯಪ್ಪ ಹೆಂಗ ಒಂದ್ ಆಧಾರ ಸ್ತಂಭವಾಗಿ ಹೋಗಿ ಕೂತಿರ್ಬೇಕವ ಅರ್ಥ ಬೇಕ ಅದಕ್ಕೆ ಹೇಳ್ಯಾರಿ ಈ ಗಣಪತಿರೇ ಹೆಂಗ ದೊಡ್ಡ ಮಲಕ ಬರ್ತೈತಿ ಹೆಂಗ ನಮ್ಮ ಹೆಣ್ಣು ದೇವ್ರೆಲ್ಲ ಹೆಂಗ ದುರ್ಗವಾಗ್ಲಿ ದ್ಯಾಮವಾಗ್ಲಿ ಲಕ್ಕವಾಗ್ಲಿ ಲಗಮವಾಗ್ಲಿ ಕಂಟ್ಯಾನ ಕರಿಯವಾಗ್ಲಿ ಇವ್ರೆಲ್ಲ ಸಹಿತ ನಮ್ಮ ಹೆಣ್ಣು ದೇವ್ರು ಎಲ್ಲ ಹುಲಿ ಮ್ಯಾಲ ಕೂತ್ ಬರ್ತಾವ ಹುಲಿ ಸವಾರಿ ಅದಾವ ಹುಲಿ ಮ್ಯಾಲ ಕೂತಂದ್ರೆ ಹುಲಿ ಸವಾರಿ ಅದಾವ ಗಣಪತಿ ದೇವ್ರ ದೊಡ್ಡವತ್ ಹೇಳ್ತೀರಿ ಗಣಪತಿ ಯಾಕೆ ಇಲಿ ಮ್ಯಾಲ ಬರ್ತಾನೋ ಗುದ್ನ್ಯಾಗ ಹೋಗು ಇಲಿ ಮ್ಯಾಲ ನೀವು ನಮ್ಮ ಹೆಣ್ಣು ದೇವ್ರ ಹುಲಿ ಮ್ಯಾಲ ನಿಮ್ಮ ಗಣಪತಿ ಯಾಕೆ ಇಲಿ ಮ್ಯಾಲ ಬೇಕಲ್ಲ ಅದು ಇದು ಅಲ್ಲದರಿ ಇನ್ನೊಂದು ಅಗದ ನಡೀತದರಿ ಯಾವಾಗ ನಮ್ಮ ಹೆಣ್ಣು ದೇವ್ರ ಇದರ ಬದರ ಭೇಟಿ ಆಗಬೇಕಾದ್ರೆ ಎಂದೂ ಒಂದು ಜಗಳಿಲ್ಲ ಕದನಿಲ್ಲ ಮಾರಿ ವಾರಿ ಮಾಡ್ಕೊಳಂಗಿಲ್ಲ ನಕ್ಕೋತ ಕೆಲ್ಕೋತ ಇದರ ಬದರ ಭೇಟಿ ಕೊಡ್ತಾವ ಆದ್ರೆ ನಮ್ಮ ಗಂಡ ಹಾಡೋರೊಳಗೆ ಒಂದೆರಡು ಗಂಡ ದೇವ್ರದವ್ರಿ
ಅವಂತಾವು ಅವಕ್ಕೆ ಇದರ ಬದರ ಮಾರಿ ಆಗಂಗಿಲ್ಲ ಈ ಕಲಿಯುಗದಾಗ. ಗಣಪತಿನೂ ಒಂದು ಗಂಡ ದೇವ್ರ, ಜೋಕುಮಾರನು ಒಂದು ಗಂಡ ದೇವ್ರ. ಅವ್ರಿಬ್ಬರನ್ನು ಬೆಳೆಸಲಕ್ಕ ಬಂದ ನಮ್ಮ ಶರಣಪ್ಪ ಕಾಕ ಇವನು ಒಬ್ಬ ಗಂಡ ದೇವ್ರ. ಇವ್ ದೊಡ್ಡ ದೇವ್ರ ಇವ್. ಜೋಕುಮಾರ್ಗ ಗಣಪತಿಗೆ ಇಬ್ಬರಿಗೆ ಇದರ ಬದರ ಮಾರಿ ಯಾಕೆ ಆಗಂಗಿಲ್ಲ? ಯಾವಾಗ ಗಣಪತಿನ ಕುಣಿಸಿದ ಬಳಕ ನೀರ್ನ್ಯಾಗ ಹೋಗಿಲಕ್ಕ ಒಯ್ತಿರ್ತಾರ. ಗಣಪತಿನ ಅನಕೋಟಿಗೆ ಬುಟ್ಟಿ ಒಳಗೆ ಕುತ್ಕೊಂಡ ಜೋಕುಮಾರ್ ಹಾದು ಬರ್ತಿರ್ತಾನ ಅಗಶ್ಯಾಗಿಂದ. ಇವನ್ ಇದ್ರಿಗೆ ಬರ್ತಾನ. ಅದಕ್ಕೆ ಗಣಪತಿನ ಹೊತ್ತುಕೊಂಡಂತ ಹಿರಿಯರು ಒಂದು ಮಾತು ಹೇಳ್ತಾರ. ಏನ್ ಹೇಳ್ತಾರು? ಏ ಅಗಶ್ಯಾಗ ಜೋಕುಮಾರ್ ಬರ್ಲತ್ತೇನ ಬುಟ್ಟ್ಯಾಗ ಕುತ್ಕೊಂಡ ಗಣಪತಿ ಮೇಲೆ ಅವನು ನೆಳ್ಳು ಎಲ್ರಿ ಬಿದ್ದಿಗಿದ್ದಿತ್ತು. ಮೊದಲ ಗಣಪತಿ ಮೋತಿ ಮುಚ್ಚರಿ ಅಂತ ಹೇಳ್ಯಾರ. ಯಾಕ ಇಬ್ರು ಬಡದಾಡ್ಯಾರ. ಇವನು ಒಂದು ಗಂಡ ದೇವ್ರದಾನ, ಅವನು ಒಂದು ಗಂಡ ದೇವ್ರದಾನ. ಜಗಳ ಆಗೈತಿ. ಏನ ಇವನು ಹೊಲ ಅವ್ನು ಕಸ್ಕೊಂಡಾನೋ, ಏನ ಅವನು ಹೊಲ ಇವ್ ಕಸ್ಕೊಂಡಾನೋ, ಏನ್ ಇಬ್ರು ಸೀಮಿ ಸಂಬಂಧ ಬಡದಾಡ್ಯಾರು. ಯಾಕೆ ಮಾರಿ ಮುಸ್ತ? ಯಾಕೆ ಇದ್ರ ಬದ್ರ ಮಾರಿ ಆಗಂಗಿಲ್ಲ? ಬರೇ ಜೋಕುಮಾರ್ ಬರ್ಲಾಕತ್ತೇನಂದ್ರ ಸಾಕು ಜೈರ ಗಸ್ತಿಯಾಗಿನ ದೇವ್ರ ಸಹಿತ ಡಬ್ಬ ಬೀಳ್ತಾವ. ಕರೆ ಐತಿ. ಯಾಕ? ಏನ ಕಾರಣಕ್ಕ? ಏನ ಜೋಕುಮಾರ್ನ ತಪ್ಪೈತಿವ, ಏನ ಅಂತ ನಕ್ಷತ್ರದಾಗ ಹುಟ್ಟ್ಯಾನು? ಬಂದ್ ಹೇಳ್ರಿ ಮುಂದಿನ ಸಂಧಿ ಗಂಡ ಹಾಡವ. ಹೇಳ್ತಾರೆ ಶಾಲೆ